ಸ್ವಂತ ಬುದ್ಧಿ ಇಲ್ಲದೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ತಪ್ಪು ಅರ್ಜುನ್. ಅದು ಒಂದಲ್ಲ ಒಂದಿನ ನಿನ್ನನ್ನು ಹಳ್ಳಕ್ಕೆ ಬೀಳ್ಸೋದು. ನೀನ್ ಮಾಡ್ತಿರೋ ಸ್ವಲ್ಪನೂ ಸರಿ ಇಲ್ಲ ಅರ್ಜುನ್. ಅದಕ್ಕೆ ನಿನಗೆ ಡೈವರ್ಸ್ ಕೊಟ್ಟು ಮನೆಯಿಂದ ಹೊರಗಡೆ ಹೋಗ್ತಿದ್ದಾಗೆ ನೀನ್ ಇನ್ನೊಂದು ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂದ್ರೆ ಅದಕ್ಕೆ ನಿನ್ ಮೇಲೆ ಮಾಡಿದ ಆರೋಪಗಳೆಲ್ಲ ನಿಜಾನ ಅನ್ಸೋದಕ್ಕೆ ನನಗೆ ಶುರುವಾಗಿದೆ. ಏ ಫೂಲ್, ನೀನ್ ಅದ್ ಹೇಗೋ ಅದಕ್ಕೇನ್ ಮರಿತ್ಯಾ? ಮತ್ತಿನ್ಯಾವ ಚಂದಕ್ಕೆ ನಿನ್ ಪರಿಮಳ ಅವ್ರನ್ನ ಕರೆಸ್ತೆ? ಅವ್ರು ಇಲ್ಲಿ ಬಂದು ಮಾಡಿದ್ದಾದ್ರು ಏನು? ಅವ್ರು ಬಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಬದಲು ಇನ್ನೂ ಜಾಸ್ತಿ ಮಾಡೋ ಹೋದ್ರು. ಓ, ನನಗೆ ಈಗ ಒಂದು ಅರ್ಥ ಆಗ್ತಿದೆ. ನಿನಗೆ ನಿನ್ ಡೈವರ್ಸ್ ವಿಷಯನ ಪಬ್ಲಿಕ್ ಮಾಡ್ಕೋಬೇಕಿತ್ತು. ನೀನು ಮತ್ತೆ ಎಲಿಜಿಬಲ್ ಬ್ಯಾಚುಲರ್, ನಿನ್ನನ್ನು ಯಾರು ಬೇಕಾದ್ರೂ ಅಪ್ರೋಚ್ ಮಾಡ್ಬೋದು ಅಂತ ಹೇಳ್ಕೊಳ್ಳೋದಕ್ಕೆ ನಿನ್ಗೊಂದು ಸ್ಟೇಜ್ ಬೇಕಾಗಿತ್ತು. ಸಪೋಸ್ ಮೀರಾ ಏನಾದ್ರು ಮುನ್ಸ್ಕೊಳ್ದೆ ಪಾರ್ಟಿಲೇ ಇದ್ದಿದ್ರೆ ಅಲ್ಲೇ ನಿನ್ ಮದುವೆ ವಿಷಯನೂ ಅನೌನ್ಸ್ ಮಾಡ್ತಿದ್ದೋ ಏನೋ. ಕರೆಕ್ಟ್. ಆ ವೇದಿಕೆ ಕ್ರಿಯೇಟ್ ಆಗಿದ್ದೆ ನನ್ನ ಮೀರನ್ಗೋಸ್ಕರ. ಶಟ್ ಅಪ್. ಇವನ್ ಮೀರಾ ಅಂತೆ. ನೋಡು ಅರ್ಜುನ್, ನೀನೇನಾದ್ರೂ ಅದಕ್ಕೇನ್ ಮರ್ತು ಮೀರಾನೇ ಮದುವೆ ಆಗ್ತೀನಿ ಅನ್ನೋದಾದ್ರೆ ಆ ಮೀರಾ ನಾನೇ ಸಾಯಿಸಿ ಜೈಲ್ಗೆ ಹೋಗಿ ಕೂತ್ಕೊಳ್ತೀನಿ. ನೀನು ಗೊತ್ತಿಲ್ಲ ಅರ್ಜುನ್, ನನಗೆ ಕೋಪ ಬಂದ್ರೆ ನಾನು ಯಾವ ಮಟ್ಟಿಗೆ ಬೇಕಾದ್ರೂ ಇಳಿತೀನಿ. ಅದರಲ್ಲೂ ನಮ್ಮ ಅತ್ತೆ ಮತ್ತೆ ನನ್ನ ತಮ್ಮನ ಸಂಸಾರ ಮಧ್ಯೆ ಯಾರೇ ಬಂದ್ರು ಐ ಡೋಂಟ್ ಕೇರ್. ಹುಡುಕೊಂಡೋಗಿ ಕೊಚ್ಚಾಕ್ಬಿಡ್ತೀನಿ. ಇವನ್ ಟ್ರಿಗರ್ ಆದ್ರೆ ನಾನು ಅನ್ಕೊಂಡಿದ್ದ ಪ್ಲಾನ್ ಎಲ್ಲ ಹಾಳಾಗಿ ಹೋಗುತ್ತೆ. ಇವನಿಗೀಗ ಅಮ್ಮನ ವಿಷಯ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅಯ್ಯೋ, ಅದು ಹಾಗಲ್ಲ ಕರ್ಣ, ಒಂದ್ ಸ್ವಲ್ಪ ನನ್ನ ಮಾತು ಕೇಳು. ಹಲೋ ಅರ್ಜುನ್, ಹಲೋ ಅರ್ಜುನ್, ಏನಾಯ್ತು? ಹಲೋ